ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ MGC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂತೆ GPSTR, ಕರ್ನಾಟಕ TET, HSTR ಹಾಗೆ PSTR ಪರೀಕ್ಷೆಗಳಲ್ಲಿ ಬರುವಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಮಲ್ಟಿಪಲ್ ಚಾಯ್ಸಲ್ಲೂ ಬರ್ಬೋದು, ಹಾಗೆ 2 ಮಾರ್ಕ್ಸ್ ಕ್ವೆಶನ್ಸಲ್ಲೂ ಬರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಲ್ಯಾಂಗ್ವೇಜ್ ಫಂಕ್ಷನ್. ಈ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮೇಲೆ ಬರುವಂತಹ ಕ್ವೆಶನ್ಸ್ ಯಾವ ರೀತಿಯಾಗಿ ಬರುತ್ತೆ, ಆಮೇಲೆ ಯಾವ ರೀತಿಯಾಗಿ ನಾವು ಆನ್ಸರ್ಸನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಇನ್ ಡೀಟೇಲ್ ಆಗಿ ತಿಳಿತಾ ಹೋಗೋಣ. ಕ್ವೆಶನ್ ಹೇಗೆ ಕೇಳಿದ್ದಾರೆ ಅಂತಂದರೆ, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸನ್ನು ಏನು ಮಾಡಬೇಕು, ನಾವು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವು ಐಡೆಂಟಿಫೈ ಮಾಡಬೇಕು. ಸೊ ಕ್ವೆಶನ್ ನಂಬರ್ 1 ಕೊಟ್ಟಿದ್ದಾರೆ. ಅರ್ಚನಾ ಒಂದು ಡೈಲಾಗ್ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಅರ್ಚನಾ ಹೇಳ್ತಾಳೆ, ಗುಡ್ ಮಾರ್ನಿಂಗ್ ದೀಪಾ. ಆಮೇಲೆ ನೆಕ್ಸ್ಟ್ ದೀಪಾ, ವೆರಿ ಗುಡ್ ಮಾರ್ನಿಂಗ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು. ಆಮೇಲೆ ದೀಪಾ ಹೇಳ್ತಾಳೆ, ವೆರಿ ಗುಡ್ ಮಾರ್ನಿಂಗ್, ಏನು ಮಾಡ್ಬೇಕು, ನನ್ನಿಂದ ಏನಾಗಬೇಕು ನಿನಗೆ ಅಂತ ಕೇಳ್ತಾಳೆ. ಸೊ ಅರ್ಚನಾ ಹೇಳ್ತಾಳೆ, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್. ಅಂತಂದರೆ ನೀನೇನು ತಿಳ್ಕೊಳ್ಳಲ್ಲ ಅಂತಂದರೆ ನಾನು ನಿನ್ನ ಪೆನ್ನನ್ನು ಯೂಸ್ ಮಾಡ್ಕೋಬೋದಾ ಅಂತ ಕೇಳ್ತಿದ್ದಾಳೆ. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ವರ್ಡ್ ಯಾವುದಂತಂದರೆ ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್ ಅನ್ನುವಂಥದ್ದು. ಸೊ ಇಲ್ಲಿ ಕುಡ್ ಐ ಯೂಸ್ ಯುವರ್ ಪೆನ್ ಅನ್ನುವಂಥದ್ದು ಏನಿದೆ, ಇಲ್ಲಿ ಅನುಮತಿಯನ್ನು ಕೇಳ್ತಾ ಇದ್ದಾಳೆ ಅವಳು, ಅರ್ಚನಾ ಅನ್ನುವಂಥವಳು ದೀಪಾಗೆ ನಾನು ನಿನ್ನ ಪೆನ್ನನ್ನು ಯೂಸ್ ಮಾಡಲ್ಲ ಅನ್ನುವಂಥದ್ದು ಒಂದು ಪರ್ಮಿಷನನ್ನು ಕೇಳ್ತಾ ಇದ್ದಾಳೆ. ಸೊ ಇದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಸೀಕಿಂಗ್ ಪರ್ಮಿಷನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ರೈಟ್ ಆನ್ಸರ್ ಈಸ್ ಸೀಕಿಂಗ್ ಪರ್ಮಿಷನ್ ಅನ್ನುವಂಥದ್ದು. ಲ್ಯಾಂಗ್ವೇಜ್ ಫಂಕ್ಷನ್ ಅಂತಂದರೆ ಇಲ್ಲಿ ಭಾಷೆ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನುವಂಥದ್ದು ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಅರ್ಥ. ಕ್ವೆಶನ್ ನಂಬರ್ 2 ನಂಬರ್ 2 ಇಲ್ಲಿ ಡೈಲಾಗ್ ಇದೆ. ಸ್ಟೂಡೆಂಟ್ ಹೇಳ್ತಾನೆ, ಮೇ ಐ ಕಮ್ ಇನ್ ಟೀಚರ್. ಸ್ಟೂಡೆಂಟ್ ಕೇಳ್ತಾನೆ ಮೇ ಐ ಕಮ್ ಇನ್ ಟೀಚರ್ ಅಂತ, ಟೀಚರ್ ಹೇಳ್ತಾರೆ ಕಮ್ ಇನ್ ಅನ್ನುವಂಥದ್ದು. ಇಲ್ಲಿ ಮೇ ಐ ಕಮ್ ಇನ್ ಟೀಚರ್ ಅನ್ನುವಂಥದ್ದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕ್ವೆಶನ್. ಸೊ ಇಲ್ಲಿ ಮೇ ಐ ಕಮ್ ಇನ್ ಅನ್ನುವಂಥದ್ದು ಕೂಡ ಇಲ್ಲಿ ಏನಾಗುತ್ತೆ, ರಿಕ್ವೆಸ್ಟ್ ಆಗುತ್ತೆ. ಅಲ್ಲಿ ಆಪ್ಷನಲ್ಲಿ ಸೀಕಿಂಗ್ ಪರ್ಮಿಷನ್ ಅಂತ ಕೊಟ್ಟಿದ್ರು ಕೂಡ ರೈಟ್ ಆಪ್ಷನ್ ಆಗಿರುತ್ತೆ. ಇಲ್ಲಿ ರಿಕ್ವೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ರಿಕ್ವೆಸ್ಟ್ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 3 ರಾಜೇಶ್ ಹೇಳ್ತಾನೆ, ಗುಡ್ ಮಾರ್ನಿಂಗ್ ರಾಧಾ. ರಾಧಾ ಹೇಳ್ತಾಳೆ, ವೆರಿ ಗುಡ್ ಮಾರ್ನಿಂಗ್. ರಾಜೇಶ್ ಹೇಳ್ತಾನೆ, ಪ್ಲೀಸ್ ಬಿ ಸೀಟೆಡ್. ರಾಧಾ, ಥ್ಯಾಂಕ್ ಯು ಸರ್ ಅಂತ ಹೇಳ್ತಾಳೆ. ಇಲ್ಲಿ ರಾಜೇಶ್ ಹೇಳಿರುವಂಥ ಮಾತು ಪ್ಲೀಸ್ ಬಿ ಸೀಟೆಡ್ ಅನ್ನುವಂಥದ್ದು ಅಂಡರ್ಲೈನ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ಲೀಸ್ ಬಿ ಸೀಟೆಡ್ ಅನ್ನುವಂಥದ್ದು ಏನಾಗತ್ತೆ, ಇಲ್ಲಿ ರಿಕ್ವೆಸ್ಟ್ ಆಗುತ್ತೆ. ಪ್ಲೀಸ್ ಅಂತ ಬಂದಿದೆ ಅಂತಂದರೆ ಏನಾಗತ್ತೆ, ಅದು ರಿಕ್ವೆಸ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 4 ಮಾಮ್ ವೇರ್ ಆರ್ ಯು ಗೋಯಿಂಗ್ ರಮ್ಯಾ. ಮಾಮ್ ಕೇಳ್ತಿದ್ದಾರೆ, ಮದರ್ ಕೇಳ್ತಿದ್ದಾರೆ, ವೇರ್ ಆರ್ ಯು ಗೋಯಿಂಗ್ ರಮ್ಯಾ, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ. ರಮ್ಯಾ ಹೇಳ್ತಾಳೆ, ಸ್ಕೂಲ್ ಮಾಮ್ ಅಂತ. ಮಾಮ್ ಕೇಳ್ತಾರೆ, ದೆನ್ ಗೋ ವಿತ್ ಡ್ಯಾಡ್ ಡಿಯರ್ ಅಂತ. ಆಮೇಲೆ ನೀನೇನು ಮಾಡು, ನಿಮ್ಮ ಫಾದರ್ ಜೊತೆ ಹೋಗು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ರಮ್ಯಾ ಹೇಳ್ತಾಳೆ, ಎಸ್ ಮಾಮ್ ಅನ್ನುವಂಥದ್ದು. ಎಸ್ ಅಂತ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದಾಳೆ. ಸೊ ಇದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಏನಾಗುತ್ತೆ ಅನ್ನುವಂಥದ್ದು. ಸೊ ಆನ್ಸರ್ ಏನಿಲ್ಲಿ ಓಬೆ ಅನ್ನುವಂಥದ್ದು. ಓಬೆ ಅಂತಂದರೆ ಪಾಲನೆ ಮಾಡುವಂಥದ್ದು, ಅವರ ತಾಯಿ ಹೇಳಿರುವಂಥ ಸೂಚನೆಯನ್ನು ಫಾಲೋ ಮಾಡ್ತಿದ್ದಾಳೆ. ಸೊ ಓಬೆ ಅನ್ನುವಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 5 ಓಲ್ಡ್ ಲೇಡಿ ಹೇಳ್ತಾರೆ, ಎಕ್ಸ್ಕ್ಯೂಸ್ ಮೀ. ಬಾಯ್ ಹೇಳ್ತಾನೆ, ಎಸ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು, ನನ್ನಿಂದ ಏನಾಗಬೇಕು ಅಂತ ಕೇಳ್ತಾನೆ. ಸೊ ಓಲ್ಡ್ ಲೇಡಿ ಹೇಳ್ತಾರೆ, ಕುಡ್ ಯು ಹೆಲ್ಪ್ ಮೀ ಟು ಕ್ರಾಸ್ ದ ರೋಡ್, ನಾನು ರೋಡ್ ಕ್ರಾಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಬಾಯ್ ಹೇಳ್ತಾನೆ, ಎಸ್ ಆಫ್ ಕೋರ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ವರ್ಡ್ ಕುಡ್ ಯು ಹೆಲ್ಪ್ ಮೀ ಟು ಕ್ರಾಸ್ ದ ರೋಡ್ ಅನ್ನುವಂಥದ್ದು. ಕುಡ್ ಯು ಹೆಲ್ಪ್ ಮೀ ಟು ಕ್ರಾಸ್ ದ ರೋಡ್ ಅನ್ನುವಂಥದ್ದು. ಸೊ ಇಲ್ಲಿ ಕುಡ್ ಯು ಹೆಲ್ಪ್ ಮೀ ಟು ಕ್ರಾಸ್ ದ ರೋಡ್ ಅನ್ನುವಂಥದ್ದು ಏನಾಗುತ್ತೆ ಅನ್ನುವಂಥದ್ದು, ಇಲ್ಲಿ ಟೇಕಿಂಗ್ ಹೆಲ್ಪ್. ಕುಡ್ ಯು ಹೆಲ್ಪ್ ಮೀ ಅಂತಂದರೆ ಹೆಲ್ಪನ್ನು ತಗೋತಾ ಇದ್ದಾರೆ ಅಥವಾ ಇನ್ನೊಬ್ಬರ ಒಂದು ಹೆಲ್ಪನ್ನು ಬೇಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 6 ವೀಣಾ ಹೇಳ್ತಾಳೆ, ಎಕ್ಸ್ಕ್ಯೂಸ್ ಮೀ ಶಾಲ್ ಐ ಹ್ಯಾವ್ ಅ ಪೆನ್. ಕೇಳ್ತಾ ಇದ್ದಾಳೆ ಕ್ವೆಶನ್. ವೀಣಾ, ಎಕ್ಸ್ಕ್ಯೂಸ್ ಮೀ ಶಾಲ್ ಐ ಹ್ಯಾವ್ ಯುವರ್ ಪೆನ್ ಅಂತ. ಸುಮಾ ಹೇಳ್ತಾಳೆ, ಎಸ್ ಬೈ ಆಲ್ ಮೀನ್ಸ್ ಅಂತ. ಸೊ ಇಲ್ಲಿ ಎಕ್ಸ್ಕ್ಯೂಸ್ ಮೀ ಶಾಲ್ ಐ ಹ್ಯಾವ್ ಯುವರ್ ಪೆನ್ ಅನ್ನುವಂಥದ್ದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಇದು ಏನಾಗುತ್ತೆ ಈ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಅಂತಂದಾಗ ರೈಟ್ ಆನ್ಸರ್ ಸೀಕಿಂಗ್ ಪರ್ಮಿಷನ್ ಅನ್ನುವಂಥದ್ದು. ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಬಂದು ಸೀಕಿಂಗ್ ಪರ್ಮಿಷನ್ ಆಗತ್ತೆ. ಸೊ ನೆಕ್ಸ್ಟ್ ಕ್ವೆಶನ್
ಕ್ವೆಶನ್ ನಂಬರ್ 7 ಶೀಲಾ ಹೇಳ್ತಾಳೆ ಕ್ಯಾನ್ ಯು ರನ್ 100 ಮೀಟರ್ ಇನ್ 10 ಸೆಕೆಂಡ್ಸ್. ಶೀಲಾ ಕೇಳ್ತಾಳೆ ಕ್ಯಾನ್ ಯು ರನ್ 100 ಮೀಟರ್ ಇನ್ 10 ಸೆಕೆಂಡ್, 10 ಸೆಕೆಂಡಲ್ಲಿ ನೀವು 100 ಮೀಟರ್ನ ಓಡಬಲ್ಲಿರಾ ಅಂತ ಕೇಳ್ತಾಳೆ. ಅದಕ್ಕೆ ಲಾವಣ್ಯ ಹೇಳ್ತಾಳೆ ನೋ ಐ ಕಾಂಟ್ ಅನ್ನುವಂಥದ್ದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ ದ ಇಟ್ಯಾಲಿಸೈಸ್ಡ್ ವರ್ಡ್ಸ್ ಶೋಸ್ ಅಂತಂದರೆ ಇಲ್ಲಿ ನೋ ಐ ಕಾಂಟ್ ಅನ್ನುವಂಥದ್ದು ಇಟ್ಯಾಲಿಕ್ಕಾಗಿ ಬರೆದಿರ್ತಾರೆ, ಅಂತಂದರೆ ಬ್ಲೆಂಡ್ ಮಾಡಿ ಬರೆದಿರ್ತಾರೆ, ಬೆಂಡ್ ಮಾಡಿ. ಸೊ ಇಲ್ಲಿ ಕ್ಯಾನ್ ಅನ್ನುವಂಥದ್ದು ಏನು ತೋರಿಸುತ್ತೆ ಅಂತಾರೆ ಎಬಿಲಿಟಿ ಅಂತಂದರೆ ಸಾಮರ್ಥ್ಯ. ನೋ ಐ ಕಾಂಟ್ ಅಂತಂದರೆ ನನ್ನಿಂದ ಆಗಲ್ಲ ಅನ್ನುವಂಥದ್ದು. ಐ ಕ್ಯಾನ್ ಅಂತಂದರೆ ಆಗುತ್ತೆ ಅನ್ನುವಂಥದ್ದು ಆಗ್ತಿತ್ತು. ಐ ಕಾಂಟ್ ಆಗಲ್ಲ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ ಸಾಮರ್ಥ್ಯವನ್ನು ತೋರಿಸುತ್ತೆ. ಸೊ ಇದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಎಬಿಲಿಟಿ ಆಗತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 8 ಪೇಷಂಟ್ ಹೇಳ್ತಾರೆ ಗುಡ್ ಈವ್ನಿಂಗ್ ಸರ್. ಡಾಕ್ಟರ್ ಹೇಳ್ತಾರೆ ವೆರಿ ಗುಡ್ ಈವ್ನಿಂಗ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು. ಪೇಷಂಟ್ ಹೇಳ್ತಾರೆ ಐ ಹ್ಯಾವ್ ಸಿವಿಯರ್ ಚೆಸ್ಟ್ ಬರ್ನಿಂಗ್ ಸೆನ್ಸೇಷನ್ ಅಂತಂದರೆ ನನಗೇನಾಗ್ತಾಯಿದೆ, ಏನೋ ಎದೆ ಉರಿತಾ ಇದೆ ಅನ್ನೋ ರೀತಿ ಫೀಲ್ ಆಗ್ತಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಡಾಕ್ಟರ್ ಹೇಳ್ತಾರೆ ಎಸ್ ಯು ವಿಲ್ ಹ್ಯಾವ್ ಟು ಗಿವ್ ಅಪ್ ಸ್ಮೋಕಿಂಗ್ ನೌ ಆನ್ವರ್ಡ್ಸ್ ಅಂತ. ಎಸ್ ಯು ವಿಲ್ ಹ್ಯಾವ್ ಟು ಗಿವ್ ಅಪ್ ಸ್ಮೋಕಿಂಗ್ ನೌ ಆನ್ವರ್ಡ್ಸ್ ಅನ್ನುವಂಥದ್ದು. ಸೊ ಹೌದು, ನೀವು ಅದಕ್ಕೆ ಏನು ಮಾಡಬೇಕು, ಇವಾಗಲಿಂದನೇ ಸ್ಮೋಕಿಂಗನ್ನು ಬಿಡಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಎಸ್ ಯು ವಿಲ್ ಹ್ಯಾವ್ ಟು ಗಿವ್ ಅಪ್ ಸ್ಮೋಕಿಂಗ್ ನೌ ಆನ್ವರ್ಡ್ಸ್ ಅನ್ನುವಂಥದ್ದು ಏನನ್ನು ಹೇಳುತ್ತೆ ಅನ್ನುವಂಥದ್ದು. ಇದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಅಡ್ವೈಸ್ ಮಾಡ್ತಿದ್ದಾರೆ ಡಾಕ್ಟರ್ ಇಲ್ಲಿ. ಸೊ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ರೈಟ್ ಆನ್ಸರ್ ಏನಿದು ಅಡ್ವೈಸ್ ಆಗತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 9 ಸ್ನೇಹ ಹೇಳ್ತಾಳೆ ಹಾಯ್ ಮಾಯಾ ವೇರ್ ಆರ್ ಯು ಅಂತ ಕೇಳ್ತಾಳೆ. ಮಾಯಾ ಹೇಳ್ತಾಳೆ ಹೆಲೋ ಸ್ನೇಹ ಐ ಆಮ್ ಇನ್ ಬ್ಯಾಂಗ್ಳೂರ್, ನಾನು ಏನಿದ್ದೀನಿ ಬ್ಯಾಂಗ್ಳೂರಲ್ಲಿದ್ದೀನಿ ಅಂತ ಹೇಳ್ತಾಳೆ. ಸ್ನೇಹ ಹೇಳ್ತಾಳೆ ಐ ನೀಡ್ ಸಮ್ ಮನಿ ಪ್ಲೀಸ್ ಟ್ರಾನ್ಸ್ಫರ್ 1000 ರೂಪೀಸ್ ಅಂತ. ಪ್ಲೀಸ್ ಟ್ರಾನ್ಸ್ಫರ್ 1000 ರೂಪೀಸ್ಗೆ ಏನು ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ಮಾಯಾ ಹೇಳ್ತಾಳೆ ಡೋಂಟ್ ವರಿ ಐ ವಿಲ್ ಸೆಂಡ್ ಯು ಅನ್ನುವಂಥದ್ದು. ಇಲ್ಲಿ ಪ್ಲೀಸ್ ಟ್ರಾನ್ಸ್ಫರ್ 1000 ರೂಪೀಸ್ ಅನ್ನುವಂಥದ್ದು ಏನನ್ನು ಇಂಡಿಕೇಟ್ ಮಾಡುತ್ತಾ, ಏನನ್ನು ಹೇಳುತ್ತಾ ಅನ್ನುವಂಥದ್ದು. ರೈಟ್ ಆನ್ಸರ್ ಬಂದು ಸೀಕಿಂಗ್ ಹೆಲ್ಪನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 10 ಫಾದರ್ ಹೇಳ್ತಾರೆ ಸುನಿಲ್ ಗೋ ಟು ದ ರೈಲ್ವೆ ಸ್ಟೇಷನ್ ಅಟ್ 4 PM ಆ್ಯಂಡ್ ಬ್ರಿಂಗ್ ಯುವರ್ ಗ್ರ್ಯಾಂಡ್ ಪಾ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸುನಿಲ್ ಗೋ ಟು ದ ರೈಲ್ವೆ ಸ್ಟೇಷನ್, ಸುನಿಲ್ ಏನು ಮಾಡು ರೈಲ್ವೆ ಸ್ಟೇಷನ್ಗೆ ಹೋಗು, ಆ್ಯಟ್ 4 PM 4 ಗಂಟೆಗೆ ಸಾಯಂಕಾಲ 4 ಗಂಟೆಗೆ ಹೋಗು, ಆ್ಯಂಡ್ ಬ್ರಿಂಗ್ ಯುವರ್ ಗ್ರ್ಯಾಂಡ್ ಪಾ ನಿಮ್ಮ ತಾತನನ್ನು ಕರ್ಕೊಂಡು ಬಾ ಅಂತ ಹೇಳ್ತಿದ್ದಾರೆ. ಸೊ ಸುನಿಲ್ ಹೇಳ್ತಾನೆ ಐ ವಿಲ್ ಡ್ಯಾಡಿ ಡೋಂಟ್ ವರಿ, ಐ ವಿಲ್ ರೆಡಿ ಆಗಿತ್ತದು. ಸೊ ಬೈ ಮಿಸ್ಟೇಕ್ ಆಗಿದೆ. ಐ ವಿಲ್ ರೆಡಿ ಡೋಂಟ್ ವರಿ ಅನ್ನುವಂಥದ್ದು ಅಂತಂದರೆ ನಾನು ಹೋಗಿ ಕರ್ಕೊಂಬರ್ತೀನಿ, ಡೋಂಟ್ ವರಿ ಅನ್ನುವಂಥದ್ದು. ಆದರೆ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಯಾವುದಂತಂದರೆ ಸುನಿಲ್ ಗೋ ಟು ದ ರೈಲ್ವೆ ಸ್ಟೇಷನ್ ಅಟ್ ದ 4 PM ಆ್ಯಂಡ್ ಬ್ರಿಂಗ್ ಯುವರ್ ಗ್ರ್ಯಾಂಡ್ ಪಾ ಅನ್ನುವಂಥದ್ದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಏನನ್ನು ಹೇಳುತ್ತಾ, ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತಾ ಅನ್ನುವಂಥದ್ದು ಪ್ರಶ್ನೆ. ಸೊ ರೈಟ್ ಆನ್ಸರ್ ಇಲ್ಲಿ ಇನ್ಸ್ಟ್ರಕ್ಷನ್. ಇಲ್ಲಿ ಫಾದರ್ ಏನು ಮಾಡ್ತಿದ್ದಾರೆ, ಸನ್ಗೆ ಒಂದು ಇನ್ಸ್ಟ್ರಕ್ಷನನ್ನು ಕೊಡ್ತಿದ್ದಾರೆ. ಸೊ ರೈಟ್ ಆನ್ಸರ್ ಈಸ್ ಇನ್ಸ್ಟ್ರಕ್ಷನ್ ಅನ್ನುವಂಥದ್ದು. ನೆಕ್ಸ್ಟ್ ಕ್ವೆಶನ್ ನಂಬರ್ 11 ರಾಮು ಹೇಳ್ತಾನೆ ರಾಮು ಹೌ ಆರ್ ಯು ಗೋಯಿಂಗ್ ಹೋಮ್ ನಾವು, ಮನೆಗೆ ನೀನು ಯಾವ ರೀತಿಯಾಗಿ ಹೇಗೆ ಹೋಗ್ತೀಯಾ ಅಂತ. ಸೀಮಾ ಹೇಳ್ತಾಳೆ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತಂದರೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾಳೆ. ರಾಮು ಹೇಳ್ತಾನೆ ಓ ಕ್ಯಾನ್ ಐ ಕಾಲ್ ಆ್ಯಂಡ್ ಇನ್ಫಾರ್ಮ್ ಟು ಯುವರ್ ಪೇರೆಂಟ್ಸ್. ಆಗ ರಾಮು ಹೇಳ್ತಾನೆ ಓ ಕ್ಯಾನ್ ಐ ನಾನು ಕಾಲ್ ಮಾಡಲಾ, ಆ್ಯಂಡ್ ಇನ್ಫಾರ್ಮ್ ಟು ಯುವರ್ ಪೇರೆಂಟ್ಸ್, ನಿಮ್ಮ ಪೇರೆಂಟ್ಸ್ಗೆ ನಾನು ಇನ್ಫಾರ್ಮ್ ಮಾಡಲಾ ಅಂತ ಕೇಳ್ತಾನೆ. ಸೀಮಾ ನೋ ಅಂತ ಹೇಳ್ತಾಳೆ. ಸೊ ಇಲ್ಲಿ ಕೇಳಿರುವಂಥ ಕ್ವೆಶನ್ ಏನಂತಂದರೆ ಓ ಕ್ಯಾನ್ ಐ ಕಾಲ್ ಆ್ಯಂಡ್ ಇನ್ಫಾರ್ಮ್ ಟು ಯುವರ್ ಪೇರೆಂಟ್ಸ್ ಅನ್ನುವಂಥದ್ದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಏನಾಗುತ್ತೆ ಅನ್ನುವಂಥದ್ದು. ಸೊ ರೈಟ್ ಆನ್ಸರ್ ಇಲ್ಲಿ ಆಫರಿಂಗ್ ಹೆಲ್ಪ್ ಅನ್ನುವಂಥದ್ದು ಅಂತಂದರೆ ಸಹಾಯವನ್ನು ನೀಡ್ತಾ ಇದ್ದಾನೆ ಅನ್ನುವಂಥದ್ದು. ಸೊ ಆಫರಿಂಗ್ ಹೆಲ್ಪ್ ಅನ್ನುವಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಇದೇ ರೀತಿಯಾಗಿ ಯಾವ ರೀತಿಯಾಗಿ ಸೆಂಟೆನ್ಸ್ ಬರುತ್ತೆ, ಯಾವ ರೀತಿಯಾಗಿ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮೇಲೆ ಯಾವ ರೀತಿಯಾಗಿ ಏನೇನೆಲ್ಲ ಕೇಳ್ಬೋದು ಅನ್ನುವಂಥದ್ದು, ಯಾವ ರೀತಿಯ ಸೆಂಟೆನ್ಸ್ಗಳ ಇಲ್ಲಿ ಕೇಳ್ತಾರೆ ಅನ್ನುವಂಥದ್ದನ್ನು ಸ್ವಲ್ಪ ನೋಡೋಣ. ಇಲ್ಲಿ ಫಾರ್ಮ್ಸ್ ಆಫ್ ಗ್ರೀಟಿಂಗ್ಸ್, ಇಲ್ಲಿ
ಕೆಲವೊಂದು ಸೆಂಟೆನ್ಸ್ ಇರುತ್ತೆ, ಯಾವುದು ಹಾಯ್, ಹೆಲೋ, ಹೌ ಆರ್ ಯು ಅನ್ನುವಂಥದ್ದು ಈ ವರ್ಡ್ಸ್ಗಳಿಗೆ. ಆಮೇಲೆ ಐ ಆಮ್ ಫೈನ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗ್ಲ್ಯಾಡ್ ಟು ಮೀಟ್ ಯು, ಇಂಥವುಗಳಿಗೆಲ್ಲ ಏನಾದರೂ ಅವರು ಅಂಡರ್ಲೈನ್ ಮಾಡಿದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಫಾರ್ಮ್ಸ್ ಆಫ್ ಗ್ರೀಟಿಂಗ್ಸ್. ಅದು ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗಿರುತ್ತೆ, ಫಾರ್ಮ್ ಆಫ್ ಗ್ರೀಟಿಂಗ್ಸ್ ಇರುತ್ತೆ. ಹಲೋ, ಹಾಯ್ ಹೇಳೋದು, ಹೌ ಆರ್ ಯು ಹೇಳುವಂಥದ್ದು, ಗ್ಲ್ಯಾಡ್ ಟು ಮೀಟ್ ಯು ಅಂತ ಹೇಳುವಂಥದ್ದು, ಇವೆಲ್ಲವೂ ಗ್ರೀಟಿಂಗ್ಸ್ ಆಗಿರುತ್ತೆ. ನೆಕ್ಸ್ಟ್ ಫಾರ್ಮ್ಸ್ ಆಫ್ ರಿಕ್ವೆಸ್ಟ್ ಯಾವುದಾಗಿರುತ್ತೆ ಅಂತಂದರೆ ಇಲ್ಲಿ ಕೆಳಗೆ ಬಂದಿರುವಂಥವು ವೆರಿ ಇಂಪಾರ್ಟೆಂಟ್. ಇದು ಒಂದು ಕಡೆ ನೋಟ್ಸ್ ಮಾಡ್ತಾ ಹೋಗಿ, ಇಟ್ಸ್ ವೆರಿ ಹೆಲ್ಪ್ಫುಲ್. ಕುಡ್ ಯು ಅನ್ನುವಂಥದ್ದು, ಕುಡ್ ಯು ಪ್ಲೀಸ್ ಅನ್ನುವಂಥದ್ದು ಮುಂದೆ ಬಂದಿರುತ್ತೆ. ನೆಕ್ಸ್ಟ್ ವುಡ್ ಯು ಅನ್ನುವಂಥದ್ದು, ಇಫ್ ಯು ಡೋಂಟ್ ಮೈಂಡ್ ಅನ್ನುವಂಥದ್ದು, ಕ್ಯಾನ್ ಯು ಅನ್ನುವಂಥದ್ದು, ಕ್ಯಾನ್ ಐ ಹ್ಯಾವ್ ದ ಸಾಲ್ಟ್ ಅನ್ನುವಂಥದ್ದು, ಕುಡ್ ಐ ಆಸ್ಕ್ ಯು ದ ಟೈಮ್ ಪ್ಲೀಸ್ ಅನ್ನುವಂಥದ್ದು, ಆ್ಯಂಡ್ ವುಡ್ ಯು ಮೈಂಡ್ ಇಫ್ ಐ ಬರೋಡ್ ಯುವರ್ ಪೆನ್ ಪ್ಲೀಸ್. ಆಮೇಲೆ ಮೇ ಐ ಹ್ಯಾವ್ ದ ಬಿಲ್ ಪ್ಲೀಸ್. ಈ ರೀತಿ ಸೆಂಟೆನ್ಸ್ ಎಲ್ಲವೂ ಏನಾಗಿರುತ್ತೆ, ಫಾರ್ಮ್ಸ್ ಆಫ್ ರಿಕ್ವೆಸ್ಟ್ ಆಗಿರುತ್ತೆ. ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಈ ರೀತಿಯಾಗಿ ಏನಾದರೂ ಅಂಡರ್ಲೈನ್, ಈ ಸೆಂಟೆನ್ಸ್ಗಳಿಗೆ ಅಂಡರ್ಲೈನ್ ಮಾಡಿ. ಇದು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಅದಕ್ಕೆ ಏನು ಮಾಡಬೇಕು, ನೀವು ರಿಕ್ವೆಸ್ಟ್ ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಯಾವ ರೀತಿಯಾಗಿ ಬರ್ಬೋದು ಅಂತಂದರೆ ಕ್ವಶನ್ ಅಂತಂದರೆ ಥರ್ಡ್ ಒನ್, ಫಾರ್ಮ್ಸ್ ಆಫ್ ಅಗ್ರೀಯಿಂಗ್ ಟು ಹೆಲ್ಪ್ ಅಂತಂದರೆ ಹೆಲ್ಪ್ ಮಾಡಲಿಕ್ಕೆ ಒಪ್ಪಿಕೊಳ್ಳುವಂಥವು ಸೆಂಟೆನ್ಸು ಯಾವ್ಯಾವ ಬರುತ್ತೆ ಅಂತಂದರೆ ಓ, ಶೂರ್, ಸರ್ಟನ್ಲಿ, ವೈ ನಾಟ್, ಎಸ್, ಆಫ್ ಕೋರ್ಸ್, ಬೈ ಆಲ್ ಮೀನ್ಸ್, ದ್ಯಾಟ್ಸ್ ರೈಟ್, ಯು ಆರ್ ರೈಟ್, ಎಕ್ಸಾಕ್ಟ್ಲಿ, ಅಬ್ಸಲ್ಯೂಟ್ಲಿ. ಈ ರೀತಿಯ ಸೆಂಟೆನ್ಸ್ ಬಂದಾಗ ನಾವು ಅದು ಏನಾಗಿರುತ್ತೆ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಅಗ್ರೀಯಿಂಗ್ ಟು ಹೆಲ್ಪ್ ಅಂತಂದರೆ ಹೆಲ್ಪ್ ಮಾಡಲಿಕ್ಕೆ ಒಪ್ಪಿಕೊಳ್ಳುವಂತಹದ್ದಾಗಿರುತ್ತೆ. ಸೊ ಡಿಸ್ಅಗ್ರೀಯಿಂಗ್ ಟು ಹೆಲ್ಪ್ ಅಂತಂದರೆ ಹೆಲ್ಪ್ ಮಾಡಲಿಕ್ಕೆ ಒಪ್ಕೊಳ್ಳದೇ ಇರುವಂಥ ಸೆಂಟೆನ್ಸ್ ಯಾವ ಬಂದಿರುತ್ತೆ, ಐ ಆಮ್ ಸಾರಿ, ಐ ವಿಶ್ ಐ ವುಡ್, ಬಟ್ ಅನ್ನುವಂಥದ್ದು, ಇಟ್ ಈಸ್ ಔಟ್ ಆಫ್ ಆರ್ಡರ್ ಅನ್ನುವಂಥದ್ದು, ಐ ಸಿ ವಾಟ್ ಯು ಆರ್ ಸೇಯಿಂಗ್, ಬಟ್ ಅನ್ನುವಂಥದ್ದು ಅಂದರೆ ಪೂರ್ತಿ ಸೆಂಟೆನ್ಸ್ ನೆಗೆಟಿವ್ ಆಗುತ್ತೆ. ದ್ಯಾಟ್ಸ್ ಎ ವ್ಯಾಲಿಡ್ ಪಾಯಿಂಟ್, ಬಟ್ ಅನ್ನುವಂಥದ್ದು. ನೆಕ್ಸ್ಟ್ ಫಾರ್ಮ್ಸ್ ಆಫ್ ಇನ್ವೈಟಿಂಗ್ ಅನ್ನುವಂಥದ್ದು. ಇಲ್ಲಿ ಇನ್ವೈಟ್ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು, ಆಪ್ಷನ್ ಕುಡ್ ಆರ್ ವುಡ್ ಯು, ಆಮೇಲೆ ಇಫ್ ಯು ಡೋಂಟ್ ಮೈಂಡ್, ಡೋಂಟ್ ಮಿಸ್, ಪ್ಲೀಸ್ ಅಟೆಂಡ್ ಮೈ ಬರ್ಡೇ ಪಾರ್ಟಿ. ನೆಕ್ಸ್ಟ್ ಫಾರ್ಮ್ಸ್ ಆಫ್ ಡಿಕ್ಲೈನಿಂಗ್ ಇನ್ವೈಟಿಂಗ್ ಅಂತಂದರೆ ಇನ್ವೈಟ್ ಮಾಡಿರುವುದನ್ನು ತಿರಸ್ಕರಿಸುವಂಥದ್ದು, ಐ ಆಮ್ ಸಾರಿ, ಐ ವಿಶ್ ಐ ಕುಡ್, ಬಟ್ ಅನ್ನುವಂಥದ್ದು. ನೆಕ್ಸ್ಟ್ ಫಾರ್ಮ್ಸ್ ಆಫ್ ಎನ್ಕ್ವೈರಿ ಆ್ಯಂಡ್ ರಿಕ್ವೆಸ್ಟ್ ಅನ್ನುವಂಥದ್ದು, ಕುಡ್ ಯು ಅನ್ನುವಂಥದ್ದು, ವುಡ್ ಯು, ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಯು ಟೆಲ್ ಮೀ ದ ಟೈಮಿಂಗ್ ಆಫ್ ದ ನೆಕ್ಸ್ಟ್ ಬಸ್ ಟು ಹೈದ್ರಾಬಾದ್, ಎನಿಥಿಂಗ್ ಏನಾದರೂ ಆಗಿರ್ಬೋದು. ನೆಕ್ಸ್ಟ್ ಫಾರ್ಮ್ಸ್ ಆಫ್ ಕಂಪ್ಲೇನಿಂಗ್ ಆರ್ ಕ್ರಿಟಿಸೈಸಿಂಗ್, ಇಟ್ಸ್ ನಾಟ್ ರೈಟ್, ಇಟ್ಸ್ ರಾಂಗ್, ಇಟ್ಸ್ ಅನ್ಫೇರ್ ಅನ್ನುವಂಥದ್ದು. ನೆಕ್ಸ್ಟ್ ಫಾರ್ಮ್ಸ್ ಆಫ್ ಅಪಲೈಸಿಂಗ್ ಅಂತಂದರೆ ತಪ್ಪೊಪ್ಪಿಕೊಳ್ಳುವಂತಹದ್ದು, ಐ ಆಮ್ ಸಾರಿ, ಇಟ್ಸ್ ಕಂಪ್ಲೀಟ್ಲಿ ಮೈ ಫಾಲ್ಟ್, ಐ ಆಮ್ ಸಾರಿ, ಬಟ್ ಐ ಡಿಡಂಟ್ ಡೂ ಇಟ್ ಇಂಟೆನ್ಷನಲಿ. ನೆಕ್ಸ್ಟ್ ಟೈಮ್ ಫಾರ್ಮ್ಸ್ ಆಫ್ ಫಾರ್ಗಿವಿಂಗ್ ಅಂತಂದರೆ ತಪ್ಪುಗಳನ್ನ ಕ್ಷಮಿಸುವಂಥದ್ದು, ದ್ಯಾಟ್ಸ್ ಆಲ್ ರೈಟ್, ಫಾರ್ಗೆಟ್ ಇಟ್, ಇಟ್ಸ್ ಡಸಂಟ್ ಮ್ಯಾಟರ್, ಡೋಂಟ್ ವರಿ, ಡೋಂಟ್, ನೆವರ್ ಮೈಂಡ್ ಅನ್ನುವಂಥದ್ದು. ನೆಕ್ಸ್ಟ್ ಆಸ್ಕಿಂಗ್ ಪರ್ಮಿಷನ್, ಇದು ಕೂಡ ಜಾಸ್ತಿ ಕ್ವೆಶನ್ಸ್ಗಳಲ್ಲಿ ಬರುವಂತಹ ಒಂದು ಸೆಂಟೆನ್ಸ್ ಆಗಿರುತ್ತೆ. ಕ್ಯಾನ್ ಐ ಅನ್ನುವಂಥದ್ದು, ಮೇ ಐ ಯೂಸ್ ಯುವರ್ ಟೆಲಿಫೋನ್, ಕ್ಯಾನ್ ಐ ಗೋ ಔಟ್ ಪ್ಲೀಸ್. ನೆಕ್ಸ್ಟ್ ಮೇ ಐ ಓಪನ್ ದ ವಿಂಡೋ ಪ್ಲೀಸ್. ನೆಕ್ಸ್ಟ್ ಪ್ಲೀಸ್ ಕ್ಯಾನ್ ಐ ಹ್ಯಾವ್ ಎ ಲುಕ್ ಅಟ್ ಯುವರ್ ಫೋಟೋ ಆಲ್ಬಮ್. ನೆಕ್ಸ್ಟ್ ವುಡ್ ಯು ಮೈಂಡ್ ಇಫ್ ಐ ಆಸ್ಕ್ಡ್ ಯು ಸಮಥಿಂಗ್. ನೆಕ್ಸ್ಟ್ is it okay if I sit here. Next would it be all right if I borrowed your mobile phone. ಇವು ಈ ರೀತಿಯ ಎಲ್ಲ ಕ್ವೆಶನ್ಸ್ಗಳು ಅಥವಾ ಇವು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮೇಲೆ ಕಂಪಲ್ಸರಿಯಾಗಿ 1 or 2 ಕ್ವೆಶನ್ಸ್ ಬಂದೇ ಬರುತ್ತೆ. ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ 1 ಮಾರ್ಕ್ಸ್ಗೆ. ಹಾಗೆಯೇ ಜಿ ಪಿ ಎಸ್ ಟಿ ಆರಲ್ಲಿ ಇಂಗ್ಲೀಷ್ ಪೇಪರನ್ನು ಬರೆಯುವಾಗ 2 ಮಾರ್ಕ್ಸ್ಗೆ ಕೇಳುವಂಥ ಕ್ವೆಶನ್ಸ್ ಕೂಡ ಇದು ಆಗಿರುತ್ತೆ. ಸೊ 1 and 2 ಮಾರ್ಕ್ಸ್ ಕ್ವೆಶನ್ಸ್ ಬರುವಂಥದ್ದು ಮ್ಯಾಕ್ಸಿಮಮ್ ಇದು 90% ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮೇಲೆ ಕ್ವೆಶನ್ಸ್ ಇದ್ದೇ ಇರುತ್ತೆ. 99% ಈ ಲ್ಯಾಂಗ್ವೇಜ್ ಕ್ವೆಶನ್ಸ್ ಮೇಲೆ ಕ್ವೆಶನ್ ಬಂದೇ ಬರುತ್ತೆ. ಸೊ ಈ ಲ್ಯಾಂಗ್ವೇಜ್ ಫಂಕ್ಷನ್ ತುಂಬಾ ಈಸಿಯಾಗಿರುವಂಥ ಟಾಪಿಕ್. ಸೊ ಕೀಪ್ ಸ್ಟಡಿ ಹಾರ್ಡ್ ಆ್ಯಂಡ್ ಡೂ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾ ಆಮೇಲೆ ಏನಾಗತ್ತೆ ಈಗ ನೆಕ್ಸ್ಟ್ ಶಿಕ್ಷಕರ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗುತ್ತೆ. ಸೊ ಕೀಪ್ ಇನ್ ಟಚ್ ವಿತ್ ಸ್ಟಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇದೇ ರೀತಿ
ಇನ್ನೂ ಯಾವುದಾದ್ರೂ ವೀಡಿಯೋಸ್ಗಳು ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಎವ್ರಿವನ್.